ನಾನು ಯಾವತ್ತೂ ಅವರು 5 ವರ್ಷ ಇರಲ್ಲ ಅಂತ ನಾನು ಹೇಳಿಲ್ವಲ್ಲ. ಅವ್ರ ಹೈಕಮಾಂಡ್ ಇರೋದಕ್ಕೆ ಅವ್ರ ರಾಜ್ಯದ ಮುಖ್ಯಮಂತ್ರಿ ಆಗಿರೋದು. ನಾನು ಅವರಿಬ್ರು ಒಪ್ಪಂದಕ್ಕೆ ಬಂದಿದ್ದೀವಿ. ಮುಖ್ಯಮಂತ್ರಿ ಅದ್ರ ಜೊತೆಲಿ ಒಪ್ಪಂದದ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ನನ್ನ ಮತ್ತು ಸಿಎಂ ನಡುವೆ ಹೈಕಮಾಂಡ್ ಮಧ್ಯೆ ಒಂದು ಒಪ್ಪಂದ ಆಗಿದೆ. ಯಾವ ಒಪ್ಪಂದ? 5 ವರ್ಷ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಅನ್ನೋದನ್ನ ಖಚಿತವಾಗಿ ಹೇಳ್ತಿದ್ದಾರೆ. ಆದ್ರೆ ಒಂದು ಒಪ್ಪಂದ ಆಗಿದೆ. ಯಾವ ಒಪ್ಪಂದ? 2 ಹುದ್ದೆಯಲ್ಲಿರೋದಾ? ಡಿಸಿಎಂ ಪೋಸ್ಟು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಎರಡೂ ಕೂಡ ಒಬ್ಬರೇ ಇಟ್ಕೊಳ್ಳೋದಾ? ಅಥವಾ ಒಂದಷ್ಟು ತಮ್ಮ ಬಣದವರಿಗೆ ಇಂತಿಂತ ಖಾತೆಗಳನ್ನ ಕೊಡಿ ಅನ್ನುವಂಥದ್ದ ಇದ್ದಿರಬಹುದು. ಇದನ್ನ ಬಿಟ್ರೆ 3ನೇದ್ದು, ಯಾರು ಪೇಯ್ಡ್ ಪ್ರಮೋಷನ್ ಮಾಡಿದ್ರೋ ಅವ್ರಿಗೆ ಗುರಿ ಇಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್. ಏನ್ ಹೇಳಿದ್ದಾರೆ? ಸಿಎಂ ಕುರ್ಚಿ ಬದಲಾವಣೆ, ಸಿಎಂ ಕುರ್ಚಿ ಕದನ ನಿಮ್ಮ ಸೃಷ್ಟಿ. ನಾನೆಂದೂ ಹೇಳಿಲ್ಲ ಸಿಎಂ ಬದಲಾಗ್ತಾರೆ 2.5 ವರ್ಷದ ನಂತರ ಅಂತ, ನಾನೆಂದೂ ಹೇಳಿಲ್ಲ. ಇದು ಎಲ್ಲ ನಿಮ್ಮ ಸೃಷ್ಟಿ, ನಾವೆಲ್ಲ ಸರಿಯಾಗಿದ್ದೀವಿ. ಹಾಗಿದ್ರೆ ಡಿ.ಕೆ. ಶಿವಕುಮಾರ್ ನೆಕ್ಸ್ಟ್ ಸಿಎಂ ಅನ್ನುವಂತಹ ಇಕ್ಬಾಲ್ ಹುಸೇನ್ ಅವರ ಹೇಳಿಕೆ, ನಯನಾ ಮೋಟಮ್ಮ, ಶರತ್ ಬಚ್ಚೇಗೌಡ, ಶಿವಗಂಗಾ ಬಸವರಾಜು ಇವರೆಲ್ಲ ಡಿ.ಕೆ. ಸಿಎಂ ಅಂತ ನೆಚ್ಕೊಂಡು ಅವರ ಬೆನ್ನಿಗೆ ನಿಂತಿದ್ರಲ್ಲ, ಅವರ ಕತೆ ವ್ಯತೆ ನಾಳೆಯಿಂದ ಏನಾಗಬಹುದು? ಮತ್ತೆ ಅಲ್ಲೇ ಹೋಗ್ಬೇಕು, ಸರ್ ನಮಸ್ಕಾರ ಸರ್ ಅಂತ ಸಿದ್ದರಾಮಯ್ಯ ಅವರಿಗೆ ಹೇಳ್ಬೇಕು. ನೆಚ್ಚಿಕೊಂಡವರನ್ನ ನಡು ನೀರಿನಲ್ಲಿ ತಳ್ಳುವಂಥದ್ದು ನಾಯಕತ್ವ ಅಲ್ಲ. ಗಟ್ಟಿಯಾಗಿ ನಿಂತ್ಕೊಂಡು ಇಲ್ಲ ನಾನು ಆಗ ತೋರಿಸ್ತೀನಿ ಅನ್ನುವಂತಹ ಮೆಸೇಜ್ ಕೊಡುವಂಥದ್ದು ಎದೆಗಾರಿಕೆ. ಹಾಗೆ ನೋಡಿದ್ರೆ ಸದನದಲ್ಲಿ ಬಿಜೆಪಿಗರ ಎದುರಲ್ಲಿ ತೊಡೆ ತಟ್ಟಿ, ಹೌದ್ರಿ ಹೈಕಮಾಂಡ್ ಹೇಳೋ ತನಕ ನಾನೇ ಸಿಎಂ, ನಾನೇ ಇರ್ತೀನಿ 5 ವರ್ಷ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಶಾಸಕಾಂಗ ಪಕ್ಷದ ನಾಯಕರಾಗಿ, ಸದನದ ನಾಯಕರಾಗಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಅದು ಎದೆಗಾರಿಕೆ. ಇಷ್ಟು ದಿನ ಒಂದು ಮೆಸೇಜ್ ಅನ್ನ ಕೊಡ್ತಾ ಬಂದಿದ್ದ ಟೀಮನ್ನ, ಅವರ ಬಣವನ್ನ, ನೆಚ್ಚಿಕೊಂಡವರನ್ನ ಈಗ ಒಂದೇ ಪದದ ಮೂಲಕ, ಒಂದೇ ಸಾಲಿನ ಮೂಲಕ ಮುಗಿಸ್ಬಿಟ್ರು. 5 ವರ್ಷ ಪೂರ್ಣಾವಧಿಗೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ. ವಿಶೇಷ ಅಂದ್ರೆ ಅವ್ರು ಹೋಗಿದ್ದಂತಹ ಜಾಗ ಇತ್ತಲ್ಲ, ಈ ಹಿಂದೆ ತಿಹಾರ್ ಜೈಲು ಸೇರಿದ್ದಂತಹ ಡಿ.ಕೆ. ಶಿವಕುಮಾರ್ ಅವರು ಯಾವತ್ತು ರಿಲೀಸ್ ಆಗ್ತಾರೆ ಸಾಕಷ್ಟು ಭವಿಷ್ಯಗಳು ಬಂದವು. ಆದ್ರೆ ಒಂದು ಜಾಗ, ಈ ಜಗದೀಶ್ವರಿ ಅಮ್ಮನ ದೇವಾಲಯದಲ್ಲಿ ಮಾತ್ರ ಅತ್ಯಂತ ಕರಾರುವಕ್ಕಾಗಿ ಇಂಥ ದಿನ ರಿಲೀಸ್ ಆಗ್ತಾರೆ ಅಂತ ಹೇಳಿ ಭವಿಷ್ಯವಾಣಿ ಬಂದಿತ್ತು. ಆ ಭವಿಷ್ಯವಾಣಿ ರೀತಿಯಲ್ಲಿ ರಿಲೀಸ್ ಆದ್ರು. ಈಗ ಮತ್ತೆ 2.5 ಗಂಟೆ ಏನೋ ಪೂಜೆ ಮಾಡಿದಾರಂತೆ ಕೂತ್ಕೊಂಡು, ಆ ಪೂಜೆಯ ಫಲ ಸಿಕ್ಕಿದೆಯಂತೆ. ಸೊ ಈಗಲೂ ಕೂಡ ಮತ್ತೊಂದು ಆಸೆಯಲ್ಲೇ ಇದ್ದಾರೆ. ಆದ್ರೂ ಇಂಥದ್ದೊಂದು ಹೇಳಿಕೆಯನ್ನ ಬಹಿರಂಗವಾಗಿ 5 ವರ್ಷ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ, ಹೈಕಮಾಂಡ್ ಬೆಂಬಲ ಇದೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದ್ರೂ ನಮ್ಮ ಮಧ್ಯೆ ನಡೆದಿರುವಂಥದ್ದು ಒಪ್ಪಂದ, ಅವರೇ ಇರ್ತಾರೆ ನಮ್ಮ ಬಳಿ, ಸಿಎಂ ಕುರ್ಚಿಯ ಕ್ಲಾಶ್ ಸಂಘರ್ಷಗಳೇನಾಗ್ತಿಲ್ಲ, ಇದನ್ನು ಅವರೇ ಹೇಳ್ತಿದ್ದಾರೆ. ಕಡ್ಡಿ ತುಂಡಾಗೋ ರೀತಿಯಲ್ಲಿ ಪೂರ್ಣಾವಧಿಗೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಅಂತ ಹೇಳ್ತಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಅವರ ಬಣ ಇನ್ನೂ ಒಂದು ಮೆಸೇಜ್ ಕೊಡ್ತಿರುವಂಥದ್ದು. 1 ತಿಂಗಳೊಳಗಡೆ ಆಗ್ತಾರಂತೆ, ಜಗದೀಶ್ವರಿ ಅಮ್ಮ ಹೇಳಿದಾಳೆ. ಮತ್ತೆ ಅದೇ ಕತೆ ಶುರು ಬಿಟ್ಕೊಂಡಿದ್ದಾರೆ. ಇನ್ಸೈಡ್ ಸ್ಟೋರಿ ಏನಂದ್ರೆ, ಇತ್ತೀಚೆಗೆ ಕಳೆದ 1 ವಾರದಿಂದ ಖುದ್ದು ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಬೆಂಬಲಿಗರಿಗೆ ಬಾಯಿಗೆ ಬಂದಂಗೆ ಬೈದು, ಬಾಯಿ ಮುಚ್ಕೊಂಡಿರ್ಬೇಕು ಅಂತ ಹೇಳಿಕೆಗಳು ಕೊಟ್ರೆ ರಾಜಕೀಯವಾಗಿ ನಮಗೆ ಸಮಸ್ಯೆ ಆಗತ್ತೆ. ಹೈಕಮಾಂಡ್ ಒಪ್ಪಿದ ದಿನ, ಶಾಸಕರ ಬಲ ಸಿಕ್ಕ ದಿನ ನಾನು ಆಗ್ಬಹುದು, ಆದ್ರೆ ಅಲ್ಲಿ ತನಕ ಅವಸರಕ್ಕೆ ಬೀಳ್ಬೇಡಿ. ನೀವು ಆಡುವ ಪ್ರತಿಯೊಂದು ಮಾತು ರಾಜಕೀಯ ಭವಿಷ್ಯಕ್ಕೆ ಬೆಂಕಿ ಇಡುತ್ತೆ. ಈಗಾಗಲೇ ಅಹಿಂದ ವಿರೋಧ ಕಟ್ಕೊಂಡಿದ್ದಾಯ್ತು. ಕೊನೆ ಗಳಿಗೆಯಲ್ಲಿ ಅವರು ಜ್ಞಾನೋದಯ ಆಗಿದೆ, ಕೊನೆ ಪಕ್ಷ. ಈಗಲೂ ಹೇಳ್ತಿರುವಂಥದ್ದು ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿಗೆ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ. ಅಲ್ಲಿಗೆ ಡಿ.ಕೆ. ಬಣದ ಪಿ ಆರ್ ಸ್ಟಂಟ್ ಯಾರು ಮಾಡಿರಬಹುದು? ಮುಖ್ಯಮಂತ್ರಿ ಆಗಿ ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ 2 ದಿನ ಮುಂಚೆನೆ ಹೇಳಿಕೆ ಕೊಟ್ಟಿದ್ಯಾರು? 50-50 ಅಧಿಕಾರ ಹಂಚಿಕೆ ಆಗಿದೆ, ಪವರ್ ಶೇರಿಂಗ್ ಆಗಿದೆ, ಒಪ್ಪಂದ ಡೀಲ್ ಆಗಿದೆ, ಅಗ್ರಿಮೆಂಟ್ ಆಗಿದೆ, ಹೈಕಮಾಂಡ್ ಮತ್ತು 5 ಜನರ ಮಧ್ಯೆ 6 ಜನರ ಮಧ್ಯೆ ಆಗಿದೆ. ಇವೆಲ್ಲ ಹೇಳಿಕೆಗಳನ್ನು ಕೊಟ್ಟಿದ್ಯಾರು? ಈಗಲೂ ಚರ್ಚೆ ಆಗ್ತಿರುತ್ತೆ. ಯಾಕಂದ್ರೆ ಒಂದು ಕಳಂಕ ಅದು ಅಳಿಬೇಕು ಅಂದ್ರೆ ಇನ್ನೊಂದು ಇಷ್ಟು ದಿನದ ತಪ್ಪುಗಳನ್ನ ತಿದ್ದಿಕೊಳ್ಳುವ ಪ್ರಯತ್ನಗಳಾಗಬೇಕು, ಅದು ಕಾಣಬೇಕು. ಆಗ ಮಾತ್ರ ಈ ಕಾಂಗ್ರೆಸ್
ಇಬ್ಬರ ಮಧ್ಯೆಯ ಬಣಗಳಾಗಿ ಬದಲಾಗೋದಕ್ಕೆ ಕಾರಣ ಆಗಿದ್ಯಾರು? ಒಂದು ಒಗ್ಗಟ್ಟಿನ ಕಾಂಗ್ರೆಸ್, ಅದು ಕರ್ನಾಟಕ ಕಾಂಗ್ರೆಸ್ ಇಡೀ ದೇಶಕ್ಕೆ, ಬೇರೆ ಬೇರೆ ರಾಜ್ಯಗಳ ಕಾಂಗ್ರೆಸ್ ಕೂಟಗಳಿಗೆ ಮಾದರಿಯಾಗಿತ್ತು. ಅದನ್ನ ಒಡೆದ ಮನೆ ಅಂತ ಪ್ರದರ್ಶನಕ್ಕಿಟ್ಟಿದ್ಯಾರು, ಪ್ರೊಜೆಕ್ಟ್ ಮಾಡಿದ್ಯಾರು, PR ಸ್ಟಂಟ್ ಮೂಲಕ? ಈಗ ಚರ್ಚೆ ಆಗ್ಬೇಕಿದೆ. ಆದ್ರೂ ಒಂದಂತೂ ಪಕ್ಕ ಆಗಿದೆ, DK ಶಿವಕುಮಾರ್ ಅವರ ಬಣದ ನಾಯಕರಿಗೆ, ಅವರ ಅಭಿಮಾನಿಗಳಿಗೆ ಎಲ್ರಿಗೂ ಕೂಡ ನಿರಾಸೆ ಆಗಿದೆ. ಖುದ್ದು DK ಶಿವಕುಮಾರ್ ಅವರೇ ಹೇಳಿದ್ದಾರೆ, ಪೂರ್ಣಾವಧಿಗೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ. ಆದ್ರೆ ಒಂದು ಒಪ್ಪಂದ ಆಗಿದೆ, ಆ ಒಪ್ಪಂದ ಏನು ಅನ್ನೋದನ್ನ ಈಗಲೂ ಹೇಳಿಲ್ಲ. ಹಾಗಿದ್ರೆ ಇನ್ನೂ ಕೂಡ DK ಶಿವಕುಮಾರ್ ಅವರ ಬಣ ಇಷ್ಟು ಹೇಳಿದ ಮೇಲೂ ಕೂಡ ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ, 2 ತಿಂಗಳಿಗೆ, 3 ತಿಂಗಳಿಗೆ, 5 ದಿನಕ್ಕೆ ಕ್ರಾಂತಿಗಳು ಅಂತ ಹೇಳಬಹುದಾ? ಹೈಕಮಾಂಡ್ ಎದುರಲ್ಲಿ ಮಾಸ್ ಲೀಡರ್ ಒಬ್ಬರೇ ಗೆಲ್ತಾರೆ, ಅವರ ಛಾಯೆ ಕೂಡ ಗೆಲ್ಲೋದಿಲ್ಲ ಅನ್ನೋದು ಮತ್ತೊಮ್ಮೆ ರುಜುವಾತಾಗಿದೆ. ಅದು ಸಿದ್ದರಾಮಯ್ಯನೇ ಪೂರ್ಣಾವಧಿಗೆ ಮುಖ್ಯಮಂತ್ರಿ ಅಂತ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ.